ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಇವತ್ತು ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಬಹಳ ಖುಷಿ ಆಗ್ತಿದೆ, ಸಂತೋಷದಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಮ್ಮನೇಲಿ ನೋಡಿರ್ತೀರ, ಅಂತೂ ಸರ್ಕಾರಿ ಕೆಲಸ ಸಿಕ್ತು. ಹೌದು, ಒಂದಷ್ಟು ತಿಂಗಳುಗಳ ಹಿಂದೆ ನಾನೊಂದು ವಿಡಿಯೋವನ್ನು ಮಾಡಿದ್ದೆ. ಸಾಮಾನ್ಯವಾಗಿ ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗ ಸರ್ಕಾರಿ ಕೆಲಸ ಎಲ್ಲ ಎಲ್ಲಿ ಸಿಗುತ್ತೆ ಮೇಡಮ್, ಯಾರಿಗೆ ಸಿಗುತ್ತೆ ಮೇಡಮ್, ಸುಮ್ಮನೆ ಅದೆಲ್ಲ ವೇಸ್ಟು ಅದು ಇದು ಅಂತ ಕೆಲವೊಂದಿಷ್ಟು ಜನ ಮಾಡ್ತೀರ. ಖಂಡಿತವಾಗ್ಲೂ ಇರೋವಂತಹ ಒಂದು ಸಿಸ್ಟಮಲ್ಲಿ ಪ್ರಾಪರಾಗಿ ಓದೋದಂಥವ್ರಿಗೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಅವಕಾಶಗಳು ಕಡಿಮೆ. ಹಂಗಂತ ನಮ್ಮ ಒಂದು ಪ್ರಯತ್ನವನ್ನು ಬಿಡಬಾರ್ದು ಕೂಡ. ಅದೇ ರೀತಿಯಾಗಿ ಸ್ವಲ್ಪ ಸಾಧ್ಯವಾದಷ್ಟು ಏನಾದರೂ ನೋಟಿಫಿಕೇಷನ್ಸ್ ಬಂದರೆ ಮಾಡಿದ್ರೆ ನಾನು ತಿಳಿಸ್ತಾ ಇದ್ದೆ. ಇತ್ತೀಚೆಗೆ ಯಾವುದೋ ನೋಟಿಫಿಕೇಷನ್ಸ್ ಇಲ್ಲ, ಆ ಕಾರಣಕ್ಕೋಸ್ಕರ ಯಾವುದೋ ಗೌರ್ಮೆಂಟ್ ತಿಳಿಸಿರಲಿಲ್ಲ. ಬಟ್ ನಾನು ಲಾಸ್ಟ್ ಟೈಮು ಒಂದು ಫಾರೆಸ್ಟ್ ಗಾರ್ಡ್ದು, ಕರ್ನಾಟಕ ಫಾರೆಸ್ಟ್ ಗಾರ್ಡ್ದು ಒಂದು ನೋಟಿಫಿಕೇಷನ್ ಬಗ್ಗೆ ತಿಳಿಸಿದ್ದೆ. ಹಾಗೆ ಎಕ್ಸಾಮ್ ಎಲ್ಲ ಯಾವಾಗ ನಡೆಯುತ್ತೆ, ಏನು ಅಂದರೆ ಫಿಸಿಕಲ್ ಎಲ್ಲ ಯಾವಾಗ ನಡೆಯುತ್ತೆ ಎಲ್ಲ ತಿಳಿಸಿದ್ದೆ. ಅದೇ ಟೈಮ್ನಲ್ಲಿ ನಾನೊಂದು ವಿಡಿಯೋವನ್ನು ಕೂಡ ಮಾಡಿದ್ದೆ. ಪ್ರತಿಭಾ ಅಂತ ಅಂದ್ಬಿಟ್ಟು ಒಂದು ಹುಡುಗಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಆ್ಯಕ್ಚುಲಿ ಅವರು ಉತ್ತರ ಕರ್ನಾಟಕ ಸೈಡವರು, ಚಾಮರಾಜನಗರದಲ್ಲಿ ಅವರು ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಬರಬೇಕಾಗಿತ್ತು. ಅವ್ರಿಗೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಸ್ವಲ್ಪ ದಿನಗಳ ಹಿಂದಷ್ಟೇ ಅವರ ತಂದೆ ತೀರ್ಕೊಂಡಿರ್ತಾರೆ. ತಂದೆ ಇದ್ದಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತಿರಲಿಲ್ಲ. ಬಟ್ ಒಂದು 15 ದಿವಸ 11 ದಿವಸ ಅಷ್ಟೇ ಆಗಿರುತ್ತೆ ಅವರ ತಂದೆ ತೀರ್ಕೊಂಡು. ಅಂಥ ಸಮಯದಲ್ಲೂ ಇಲ್ಲ, ನಾನು ಅದು ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು ಅಂತಂದ್ಬಿಟ್ಟು, ಅಂದರೆ ಫಿಸಿಕಲ್ ಮೆಡಿಕಲ್ ಎಲ್ಲ ಅಟೆಂಡ್ ಮಾಡಬೇಕು ಅಂತಂದ್ಬಿಟ್ಟು, ಆ ಟೈಮ್ನಲ್ಲೂ ಸ್ವಲ್ಪ ಧೈರ್ಯ ಮಾಡಿ, ಪಾಪ ಫೋನ್ ಮಾಡಿದಾಗಲೂ ಕೂಡ ಕಣ್ಣೀರು ಇಡ್ತಾನೆ ಇತ್ತು ಆ ಹುಡುಗಿ. ಇಲ್ಲಕ್ಕ ಬರಬೇಕು, ಬಟ್ ಇಂಥ ಸಮಯದಲ್ಲಿ ತಂದೆ ಇದ್ರೇನಿಲ್ಲ, ಬಂದು ಹೋಟೆಲಲ್ಲೆಲ್ಲ ಉಳ್ಕೊತಾ ಇದ್ವಿ. ಈಗ ಆ ಥರ ಪರಿಸ್ಥಿತಿ ಇಲ್ಲ, ಸೊ ಅಲ್ಲಿ ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಆಗ್ಬೋದಾ ಅಂತ ಅಂದ್ಬಿಟ್ಟು ತಿಳಿಸಿದ್ರು. ಚಾಮರಾಜನಗರ ಇರೋದ್ರಿಂದ ಫಿಸಿಕಲ್ ಬೆಳಿಗ್ಗೆ 8 ಗಂಟೆಗೆ ಶುರು ಆಗ್ತಿತ್ತು. ಅದರಿಂದ ಮೈಸೂರಿಗೆ ಕರ್ಕೊಂಬಂದು ಅಲ್ಲಿ ಜರ್ನಿ ಮಾಡಿಸಿ ಕರ್ಕೊಂಡು ಹೋಗೋದು ಅಸಾಧ್ಯವಾಗಿತ್ತು. ಅದಕ್ಕೋಸ್ಕರ ಚಾಮರಾಜನಗರದಲ್ಲೇ ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ದೆ ನಾನು. ಆನಂತರ ನಮ್ಮ ಕಡೆಯಿಂದ ಒಬ್ಬರು ಪೊಲೀಸ್ ಒಬ್ಬರು ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದರು. ನಮ್ಮ ಹತ್ರನೇ ಉಳ್ಕೊಬೋದು. ಒಂದು ಸಾಕಷ್ಟು ಜನ ಫೋನ್ ಮಾಡಿದ್ರು ಆ್ಯಕ್ಚುಲಿ ಪಾಪ. ಅದರಲ್ಲಿ ಹೆಣ್ಮಕ್ಳಾಗಿರೋದ್ರಿಂದ ಸ್ವಲ್ಪ ಸೇಫ್ಟಿ ವೈಸ್ ನಾವು ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಒಬ್ಬರು ಲೇಡಿ ಪೊಲೀಸೇ ಅವರು ಉಳ್ಕೊಬೋದು ನಮ್ಮ ಮನೇಲಿ ಅಂತ ಹೇಳಿದರು. ಸೊ ಅವ್ರ ಹತ್ರ ನಾವು ತಲುಪಿಸ್ಬೇಕಾಗಿತ್ತು. ಅಷ್ಟರಲ್ಲೇ ಯಾರು ಇದ್ರು ಪ್ರತಿಭಾ ಅನ್ನೋ ಹುಡುಗಿ, ಅವರೊಬ್ಬರು ತಮ್ಮನ ಫ್ರೆಂಡ್ನ ಅಕ್ಕ ಒಬ್ಬರು ಅಲ್ಲೇ ನರ್ಸಾಗೋ ಅಥವಾ ಏನೋ ಹಾಸ್ಪಿಟಲಲ್ಲೇನೋ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿ ಉಳ್ಕೊಳ್ಳುವಂತಹ ವ್ಯವಸ್ಥೆ ಆಯಿತು. ಆ ಹೆಣ್ಮಗಳು ಫಿಸಿಕಲ್ಲು ಮೆಡಿಕಲ್ ಎಲ್ಲ ಅಟೆಂಡ್ ಮಾಡಿ ನನಗೆ ಫೋನ್ ಮಾಡಿ ತಿಳಿಸಿದ್ರೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಕ್ಕ, ರಿಸಲ್ಟ್ ಬರಲಿ ಅಂತಂದ್ಬಿಟ್ಟು. ಈಗ ಮೊನ್ನೆ ಅಷ್ಟೇ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಬಂದಾಗ ಆ ಹೆಣ್ಮಗಳಿಗೆ ಜಾಬ್ ಆಗಿದೆ, ಸೆಲೆಕ್ಟ್ ಆಗಿದ್ದಾರೆ. ನಿಜಕ್ಕೂ ಆ ಹುಡುಗಿ ಹೇಳಿದಾಗ ಅವ್ರು ತುಂಬ ಅವ್ರ ಲೈಫ್ ಸೆಟ್ಲ್ ಆಗಿದೆ, ಅವ್ರು ಖುಷಿಪಟ್ಟಿರ್ತಾರೆ. ಬಟ್ ಔಟ್ಸೈಡರಾಗಿ, ಹೊರಗಿನವರಾಗಿ ನಿಜಕ್ಕೂ ನನಗೆ ಯಾರೆಷ್ಟು ಖುಷಿಪಟ್ಟರೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಸಾಮಾನ್ಯ ಫೋನಲ್ಲಿ ನಾನು ಮಾತಾಡೋದು ಕಡಿಮೆ, 6 ನಿಮಿಷಗಳ ಕಾಲ ಹುಡುಗಿ ಹತ್ರನೇ ಮಾತಾಡಿದೆ. ಸಖತ್ ಖುಷಿ ಆಯಿತು ನನಗೆ. ಎಕ್ಸ್ಪ್ರೆಸ್ ಕೂಡ ಮಾಡಿಕೊಂಡೆ, ಭಾಳ ಖುಷಿ ಆಯಿತು. ಇನ್ನು ಚೆನ್ನಾಗಿರಪ್ಪ. ಯಾಕಂದರೆ ಅವ್ರ ತಂದೆ ಎಲ್ಲ ತೀರ್ಕೊಂಡಿದ್ದಾಗ ಅಂಥ ಟಫ್ ಸಿಚುವೇಷನಲ್ಲಿ ಸಾಕಷ್ಟು ಜನ ಕೈ ಬಿಟ್ಬಿಡ್ತಾರೆ, ಇಲ್ಲ ಇಂಥ ಟೈಮ್ನಲ್ಲಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಆದರೆ ಆ ಹೆಣ್ಮಗಳು ಇಲ್ಲ, ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ದೃಢವಾದ ನಿರ್ಧಾರ ತೊಗೊಂಡು ಬಂದು ಎಕ್ಸಾಮ್ಸ್ನ ಅಟೆಂಡ್ ಮಾಡಿ, ಆ ದುಃಖದಲ್ಲೂ ಕೂಡ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿ ಇವಾಗ ಚಾಮರಾಜನಗರಕ್ಕೆ ಪೋಸ್ಟಿಂಗ್ ಆಗುತ್ತೆ. ಅಂದರೆ ಈಗ ಸದ್ಯಕ್ಕೆ ಟ್ರೈನಿಂಗಲ್ಲಿ ಅವರು ಟ್ರೈನಿಂಗ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ರಿಸಲ್ಟ್ ಬಂದಿದ್ದು ನನಗೆ ಫೋನ್ ಮಾಡಿದರು, ಬನ್ನಿ ಇವಾಗ ಅವ್ರಿಗೆ ಒಂದು ಫೋನ್ ಮಾಡೋಣ, ಕೇಳೋಣ. ನಿಜಕ್ಕೂ ಗೊತ್ತಿಲ್ಲ, ಅದು ನನಗೆ ಭಾಳ ಖುಷಿಯಾಯಿತು. ಈ ರೀತಿ ಅವರೊಬ್ಬರಲ್ಲ, ಸಾಕಷ್ಟು ಜನದ್ದು ನನ್ನ ಮೆಸೇಜಸಲ್ಲಿ ಕೆಲವೊಂದು ನೋಡಿದ್ದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ. ಬಟ್ ಈ ಹೆಣ್ಮಗಳಿಗೆ ಹಿಂದಿನ ಸ್ಟೋರಿ ಎಲ್ಲ, ಬ್ಯಾಕ್ಗ್ರೌಂಡ್ ಸ್ಟೋರಿ ಎಲ್ಲ ಗೊತ್ತಿತ್ತಲ್ಲ, ಅದರಿಂದ ಇನ್ನೂ ತೀರಾ ಅಂದರೆ ತುಂಬಾ ಖುಷಿಯಾಯಿತು. ಫೋನ್ ಮಾಡೋಣ ರೀ. ಈ ಒಂದು ಖುಷಿನ ನಿಮ್ಮ ಜೊತೆನೂ ಹಂಚ್ಕೋಬೇಕು. ಯಾಕಂದರೆ ಏನಕ್ಕೆ ಅಂತಂದರೆ ಒಂದಷ್ಟು ಜನರಿಗೆ ಇದು ಮೋಟಿವೇಶನ್ ಆಗ್ಬೋದು. ಹೆಣ್ಮಗಳು ವಿಚಾರ ಪ್ರಯತ್ನ ಪಡೋವಂಥವ್ರಿಗೆ ಡಿಮೋಟಿವೇಟ್ ಆಗಿರ್ತಾರೆ, ಆ ಕಾರಣಕ್ಕೋಸ್ಕರ. ಹಲೋ ಕೇಳಿಸ್ತಿದ್ಯಪ್ಪ? ವಾಯ್ಸ್ ಕಟ್ ಆಗ್ತಾಯಿದೆ, ವಾಯ್ಸ್ ಬ್ರೇಕ್ ಆಗ್ತಿದೆ ಕಣಪ್ಪ. ಇವಾಗ ಕೇಳಿಸ್ತಾ ಇದೆ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ನಿನಗೆ ಜಾಬ್ ಸಿಕ್ಕಿದ ವಿಚಾರನ ಒಂದು ವಿಡಿಯೋ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಫೋನ್ ಮಾಡಿದ್ನಪ್ಪ. ಮನೇಲೆಲ್ಲ ಆರಾಮಪ್ಪ? ಅಮ್ಮ ತಮ್ಮ ಎಲ್ಲ ಆರಾಮಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ ಅಕ್ಕ. ನಾನು ಚೆನ್ನಾಗಿದ್ದೀನಪ್ಪ.
ಇವಾಗ ಹೇಳಪ್ಪ ನಿಂದು ಈ ಒಂದು ಜಾಬ್ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಹೆಂಗಿತ್ತು ಏನು? ಇದು ಜಾಬ್ ತಕ್ಕ ತುಂಬಾ ಹಳೇದೆಲ್ಲ ಹೇಳಿದ ಅಷ್ಟೇ ಹೇಳಕ್ಕ. ಇಲ್ಲ ಇಲ್ಲ ಹೇಳಪ್ಪ, ನೀನು ಹೇಳಪ್ಪ, ಇವಾಗ ಇದು ರೆಕಾರ್ಡ್ ಆಗ್ತಾ ಇದೆ. ಅಂದ್ರೆ ನನ್ನ ಮೊದ್ಲೇ ಪ್ರೈಮರಿ ಮತ್ತೆ ಹೈಸ್ಕೂಲಲ್ಲೆಲ್ಲ ಇದ್ದಾಗ ಚೆನ್ನಾಗಿ ಓದ್ತಿದ್ದೆ ಅಕ್ಕ. ಹಾಂ ಆಮೇಲೆ ಕಾಲೇಜ್ ಚೆನ್ನಾಗಿ ಓದ್ತಿದ್ದೆ. ಸೆಕೆಂಡ್ ಒಂದು ನಿಮಿಷ ಇರಪ್ಪ, ವಾಯ್ಸ್ ಬ್ರೇಕ್ ಆಗ್ತಿದೆ, ಇನ್ನೊಂದು ನಂಬರಿಂದ ಮಾಡ್ತೀನಿ. ಕೇಳಿಸ್ತಾ ಇದೆಯಪ್ಪ? ಹಾ ಹಲೋ ಅಕ್ಕ. ಇದರಲ್ಲಿ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಹೇಳಪ್ಪ, ಇವಾಗ ನಿನಗೆ ಎಷ್ಟು ವರ್ಷ ಇವಾಗ ಪ್ರತಿಭಾ? ನಂಗೆ 24 ಏಜ್ ಅಕ್ಕ. 24 ವರ್ಷ. ಏನು ಓದಿರೋದಪ್ಪ ನೀನು? ನಾನು BA ಅಕ್ಕ, ನಂದು ಡಿಗ್ರಿಲಿ. BAನಾ? ಹಾ BA ಓದಿದ್ದೀನಿ. ಹೌದಾ? ಯಾವ ಊರು ನಿಮ್ಮದು ಪ್ರಾಪರು? ನಮ್ದು ಬೆಳಗಾವಿ ಡಿಸ್ಟಿಕ್ ಅಕ್ಕ, ಅದರಲ್ಲಿ ಅತನಿ, ನಮ್ಮೂರು ಐಗಳಿ. ಹೌದಾ? ಸರಿ ಹೇಳಪ್ಪ, ಈ ಗೌರ್ಮೆಂಟ್ ಜಾಬ್ ಎಲ್ಲ ಸೇರ್ಕೋಬೇಕು ಅಂತೆಲ್ಲ ಹೇಗನ್ನಿಸ್ತು, ಯಾಕೆ ಅನಿಸ್ತು? ಮೊದಲು ಡಿಗ್ರಿಲಿ ಓದ್ಬೇಕಾದ್ರೆ ಇರ್ಲಿಲ್ಲ ಅಕ್ಕ. ಹಾಂ ಅಷ್ಟು ಓದೋದಷ್ಟೇ ತಲೆಯಲ್ಲಿತ್ತು. ಓದ್ಬೇಕು, ಚೆನ್ನಾಗಿ ಓದ್ಬೇಕು. ನಮ್ಮ ಮನೆಯಲ್ಲೆಲ್ಲ ಅಂದ್ರೆ ಕಲ್ತವ್ರು ಇರ್ಲಿಲ್ಲ. ಚೆನ್ನಾಗಿ ಓದ್ಬೇಕು ಅಂತ ನಮ್ಮ ಅಪ್ಪಂಗೆ ನಾನ್ ಜಾಬ್ ತಗೋಬೇಕಂತ ತುಂಬಾ ಆಸೆ. ನಮ್ಮ ಅಪ್ಪಾಜಿಗೆ ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು. ಡಿಗ್ರಿ ಮುಗಿದ್ಮೇಲೆ ಏನ್ ಗೌರ್ಮೆಂಟ್ ಜಾಬ್ಗೆ ಓದ್ಬೇಕಾ ಇಲ್ಲ MA ಅದು ಮಾಡ್ಕೋಬೇಕಾ? ನಾನು ಡಿಗ್ರಿಲಿ ಆಪ್ಷನ್ ಇಂಗ್ಲಿಷ್ ಇತ್ತಕ್ಕ ಸಬ್ಜೆಕ್ಟ್ ನಂದು. ಸರ್ಸ್ ಎಲ್ಲ ಏನಂದ್ರು, ನಿಮ್ದು ಇಂಗ್ಲಿಷ್ ಚೆನ್ನಾಗಿದೆ, MA ಮಾಡ್ಕೊ, ಮುಂದೆ ಚೆನ್ನಾಗಿರುತ್ತೆ ಅಂತ ಅಂದ್ರ. ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೇಕಂತ ಅದನ್ನೆಲ್ಲ ತಲೆಯಿಂದ ಬಿಟ್ಟು ಧಾರವಾಡಕ್ಕೆ ಕೋಚಿಂಗ್ ಹೋದೆ ಅಕ್ಕ. ಕೋಚಿಂಗ್ ತಗೊಂಡಿದ್ಯಪ್ಪ? ಹಾ ಕೋಚಿಂಗ್ ಹೋಗಿದ್ದೆ ಅಕ್ಕ. ನಾ ಅಪ್ಪಾಜಿಗೆ ಹೇಳಿದೆ, ಈ ತರ ನಾನ್ ಕೋಚಿಂಗ್ ಹೋಗ್ತೀನಿ, ಗೌರ್ಮೆಂಟ್ ಜಾಬ್ ಹೋಗ್ತೀನಿ ಅಂತ. ನಾನು ಏನೇ ಕಲಿತೀನಿ ಅಂದ್ರು, ನಾನು ಏನೇ ಮಾಡ್ತೀನಿ ಅಂದ್ರು ಮನೆಯಿಂದ ತುಂಬಾ ಸಪೋರ್ಟ್ ಇತ್ತು ಅಕ್ಕ ನಂಗೆ. ನಿಮ್ ತಂದೆ ಹೆಸರೇನಪ್ಪ? ಲಕ್ಷ್ಮಣ್ ಕೆಲ್ಸನ್ ಅಂತ. ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ ರಿಲೇಟಿವ್ಸ್, ನಮ್ಮ ಅಜ್ಜಿ ಮನೆಯವರು ತುಂಬಾ ಎಲ್ಲ ಸಪೋರ್ಟ್ ಇತ್ತು. ಅಲ್ಲಿಂದ 4 ತಿಂಗಳು ಧಾರವಾಡಲ್ಲಿ ಕೋಚಿಂಗ್ ತಗೊಂಡು ಮನೆಗ್ ಬಂದೆ ಅಕ್ಕ. ಮನೇಲಿ ನಂಗೆ ಓದ್ಲಿಕ್ಕೆ ಆಗ್ಲಿಲ್ಲ 1 ವರ್ಷ. ಮನೇಲಿ ಇದ್ದು ಮನೆ ಕೆಲಸ ಸ್ವಲ್ಪ ಎಲ್ಲ ಊರಿಗೆ ಹೋಗೋದು, ಅದು ಓದಿನ ಮೇಲೆ ಕಾನ್ಸಂಟ್ರೇಷನ್ ಬರ್ಲಿಲ್ಲ. ಮತ್ತೆ ಕಾಲ್ ಫಾರ್ಮು ಯಾವ ಆಗ್ಲಿಲ್ಲ ಅಕ್ಕ ಗೌರ್ಮೆಂಟ್ ಇಂದ. ಆಗ್ಲಿಲ್ಲ. ಮುಂದೆ 1 ವರ್ಷ ಓದಿದೀನಿ, ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆಗಲ್ಲ ಅಂತ ಮತ್ತೆ ಮನೆಯಿಂದ ರೂಮ್ ಮಾಡ್ಕೊಂಡು ಓದ್ಬೇಕಂತ ನನ್ನ ಫ್ರೆಂಡ್ಸ್ ನಾವು ರೂಮ್ ಮಾಡಿದ್ವಿ ಅಕ್ಕ ಅತನಿಲಿ. ರೂಮ್ ಮಾಡಿದ ಕೂಡ್ಲೆ 1-2 ನೋಟಿಫಿಕೇಶನ್ ಆಗಿತ್ತು. ಎಕ್ಸಾಮ್ ಬರ್ದಿದ್ದೆ. ಅದ್ರಲ್ಲೆಲ್ಲ 1-2-3 ಮಾರ್ಕ್ಸಿಗೆಲ್ಲ 1-2 ಎಕ್ಸಾಮ್ ನಂದು ಹೋಯ್ತಕ್ಕ. ಒಂದು ಎಕ್ಸಾಮು ಎಕ್ಸ್ಟೆನ್ಷನ್ ಆಫೀಸರ್ ಅಂತ KMF ಅಲ್ಲಿ, ಅದಕ್ಕೂ ನಂದು 145 ಆಗಿತ್ತು. 146ಗೆ ಅಲ್ಲಿ ಇಂಟರ್ವ್ಯೂಗೆ ಲಾಸ್ಟ್ ಕಟಪ್ ನಿಂತಿತ್ತಕ್ಕ. 1 ಮಾರ್ಕ್ಸಿಂದ ಹೋಯ್ತದ? 1 ಮಾರ್ಕ್ಸಿಗೆ ಅದು ಹೋಯ್ತು. ಅಂದ್ರೆ ಸ್ವಲ್ಪ ನನ್ ಸೆನ್ಸಿಟಿವ್ ಇರೋದ್ರಿಂದ ಯಾವ್ದಾದ್ರು ಎಕ್ಸಾಮ್ ಹಿಂಗಾದ್ರೆ ತುಂಬಾ ಅಳೋಳು. ನಮ್ಮ ಅಪ್ಪಾಜಿ ನಂಗೆ ಸಮಾಧಾನ ಮಾಡೋರು, ಇನ್ನ ಎಕ್ಸಾಮ್ ಬರ್ತಾವಲ್ವ, ಯಾಕೆ ಬೇಜಾರಾಗ್ತೀಯಾ, ಮತ್ತೆ ಕಟ್ಟಿ ಬರೆಯೋಣಂತ ಹಿಂಗೆಲ್ಲ ನಂಗೆ ಎನ್ಕರೇಜ್ ಮಾಡೋರು. ಆಮೇಲೆ ಒಂದ್ ಸ್ವಲ್ಪ ಮನಿ ಪ್ರಾಬ್ಲಮ್ಸ್, ನಮ್ಮ ಅಪ್ಪಾಜಿ ಹೆಲ್ತ್ ಸರಿ ಇಲ್ದೇ ಇರೋ ಕಾರಣ ನಂಗೆ ಒಂದ್ ಸ್ವಲ್ಪ ಮೈಂಡ್ ಡೈವರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಕ್ಕ. ಪ್ರಾಬ್ಲಮ್ಸ್ ಇಂದ ನಾನ್ ಏನು ಮಾಡಕ್ ಆಗ್ತಿಲ್ಲ, ಮೊದಲೆಲ್ಲ ಚೆನ್ನಾಗಿ ಓದಿ ನಂಗೆ ಈಗ ಓದ್ಲಕ್ ಆಗ್ತಿಲ್ಲ ಅಂತ ಹಿಂಗೆಲ್ಲ ಅನ್ಸ್ಲಿಕ್ ಶುರು ಆಯ್ತಕ್ಕ. ಆಮೇಲೆ ಅದನ್ನು ಇದನ್ನು ಮನೆಗೆ ಅಪ್ಪಾಜಿ ಹಾಸ್ಪಿಟಲ್ ಕರ್ಕೊಂಡು ಹೋಗುದು, ಈ ತರ ಎಲ್ಲ ಮಾಡಿ ಏನೋ ಗೊತ್ತಿಲ್ಲ ಅಕ್ಕ. ನನ್ ಓದು ಇದು 2 ನನ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಕ್ಕ. ನಂಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನೋ ಒಂಥರ ಡೈವರ್ಟ್ ಆಯ್ದಂಗಿನ ಆಯ್ತಕ್ಕ ಮೈಂಡ್. ಆಮೇಲೆ ನಮ್ಮ ಅಪ್ಪಾಜಿ ತುಂಬಾ ಹುಷಾರಿರ್ಲಿಲ್ಲ. ಬೆಳಗಾವಿಲಿ KLE ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ರಕ್ಕ. ಅವತ್ತೇ ಸಿವಿಲ್ PC ಎಕ್ಸಾಮ್ ನಂದು GML ಸೆಲೆಕ್ಟ್ ಆಗಿತ್ತು. ಫಿಸಿಕಲ್ ಫಸ್ಟ್ ಎಕ್ಸಾಮ್, ಆಮೇಲೆ ಫಿಸಿಕಲ್ ಇತ್ತಕ್ಕ ಇದ್ರದ್ದು.
ಅವತ್ ನಮ್ಮ ಅಪ್ಪಾಜಿ ಹಾಸ್ಪಿಟಲ್ ಅಲ್ಲಿ ಇದ್ರು. ಇದು ಹಾಗೆ ಆಗುತ್ತೆ ಅಂತ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ನಮ್ಮ ಅಪ್ಪಾಜಿ ಕಾಲ್ಗೆಲ್ಲ ಬಿದ್ದು ಕಳ್ಸಿದ್ರು ನಂಗೆ. ಆಗುತ್ತೆ ಇದು, ಚೆನ್ನಾಗ್ ಮಾಡು ಅಂತಾರೆ. ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೆ ಅಕ್ಕ. ಆದ್ರೆ ಅಲ್ಲಿ ಹೋದ ತಕ್ಷಣ ಹೈಟೇ ಕೂರ್ಲಿಲ್ಲ ಅಕ್ಕ. ನಂದು 157 ಅಲ್ಲಿ ಬೇಕಿತ್ತು, ನಂದು 156 ಹೈಟ್ ಕೊಟ್ರು. ಅಲ್ಲಿ ಹೈಟ್ ಕೊಡ್ಲಿಲ್ಲ. ಒಂದ್ ತಿಂಗಳು ನಂಗೆ ತುಂಬಾ ಬೇಜಾರು, ಓದೂ ಇಲ್ಲ, ಏನು ಮಾಡ್ಲಿಲ್ಲ. ಅಲ್ಲಿ ನಾವು ಅಪ್ಪಾಜಿನ ಒಂಥರ ಬೇಜಾರಾದ್ರು. ಆಮೇಲೆ ಮತ್ತೆ ಮೊದ್ಲಿನ ತರ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕ. ಆಮೇಲೆ ವಿಲೇಜ್ ಅಕೌಂಟೆಂಟ್ ಬಂತು ಎಕ್ಸಾಮ್ ಅಕ್ಕ. ಅದನ್ನು ಚೆನ್ನಾಗಾಗಿತ್ತು. ಸ್ವಲ್ಪ ನೆಗೆಟಿವ್ ಮಾರ್ಕ್ಸ್ ಇಂದ ನಾನು ಅಲ್ಲಿ ಅದನ್ನು ಕಳ್ಕೊಂಡೆ. ಅಂದ್ರೆ 1:3 ಬಂದಿತ್ತು. ನಂದು 105 ಆಗಿತ್ತಕ್ಕ. ಅಲ್ಲಿ ಇತ್ತಿರೋದು 105.5 ನಿಂತಿತ್ತಕ್ಕ. ಅದು ಹೋಯ್ತು. ಆಮೇಲೆ ಮತ್ತೆ ಇದು ಬೀಟ್ ಫಾರೆಸ್ಟ್ ಎಕ್ಸಾಮು 2023 ಅಪ್ಲಿಕೇಶನ್ ಹಾಕಿದ್ವಿ ಅಕ್ಕ ನಾವು. ಅವಾಗಿಂದ ಸ್ವಲ್ಪ ಲೇಟ್ ಪ್ರೊಸೆಸ್ ಮಾಡಿದ್ರು. ನಾ ಅಪ್ಪಾಜಿ ತುಂಬಾ ಡಿಸೆಂಬರ್ ಅಲ್ಲಿ ತುಂಬಾ ಹುಷಾರಿತ್ತು ನಮ್ಮ ಅಪ್ಪಾಜಿಗೆ ಅಕ್ಕ. ಹಾಸ್ಪಿಟಲ್ ಅಲ್ಲಿ ಒಂದೊಂದು 15 ದಿವಸ 20 ದಿವಸ ಹಾಸ್ಪಿಟಲ್ ಇದ್ರೆ ಆಗ್ಬೇಕಾಯ್ತು. ಸರಿ ಅನ್ಸಲ್ಲ ಅಂತ ಮನೆಗೆ ಬಂದೆ ನಾನು ಓದೋದ್ ಬಿಟ್ಟು. ಮನೆಗ್ ಬಂದೆ. ಅಲ್ಲಿಂದ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ನಾವು ಅಪ್ಪಾಜಿ ತೀರ್ಕೊಂಡ 23. ರವಿವಾರ ಡೆತ್ ಆಗಿದೆ ನಮ್ಮ ಅಪ್ಪಾಜಿ. ಶುಕ್ರವಾರ ಸಂಜೆ ನಮ್ಮ ಅಪ್ಪ ಏನ್ ಕೇಳಿದ್ರಂದ್ರೆ, ನಿಮ್ಗೆ ಯಾವ್ದಾದ್ರು ಜಾಬ್ ಆಗಿದ್ಯಾ ಅಂತ ಹಿಂಗೆಲ್ಲ ಕೇಳಿದ್ರು. ಬೇಜಾರು ಮಾಡ್ಕೋಬೇಡ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ನಿಮ್ಗೆ ಮಾತಾಡೋಕ್ಕಾಗಲ್ಲ ಅಂತಂದರೆ ಪರವಾಗಿಲ್ಲ, ಕಟ್ ಮಾಡೋಣ. ಹಲೋ, ಬೇಜಾರು ಮಾಡ್ಕೋಬೇಡ ಕಣಪ್ಪ. ಹಲೋ, ಬೇಜಾರು ಮಾಡ್ಕೋಬೇಡ ಕಣಪ್ಪ. ಈಗ ಜಾಬೆಲ್ಲ ಆಗಿದೆ ಅಲ್ವಾ, ನಿಮ್ಮ ಅಪ್ಪ ಎಲ್ಲಿದ್ರು ಒಂಥರ ಖುಷಿ ಪಡ್ತಾರಲ್ವಾ? ಅದೊಂದು ನಿಜ ಖುಷಿ ಇದೆ ಅಕ್ಕ. ಆದ್ರೆ ನಮ್ಮನ್ನ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡು ಅವ್ರು ಏನು ಖುಷಿ ಪಡ್ದೇನೆ ಹೋದ್ರಲ್ವಾ ಅಂತ ಅದೊಂದು ಬೇಜಾರಕ್ಕ. ಏನು ಹೇಳ್ಬೇಕು ನನಗೂ ಗೊತ್ತಾಗ್ತಿಲ್ಲ. ಬೇಜಾರು ಮಾಡ್ಕೋಬೇಡ ಕಣಪ್ಪ. ಈಗ ನೀನು ಸ್ಯಾಡ್ ಆಗಿದ್ರೆ ಎಲ್ಲಿದ್ರೂ ಅವ್ರಿಗೂ ಬೇಜಾರಾಗುತ್ತೆ. ನನ್ನ ಮಗಳು ನಾನಿಲ್ಲ ಅಂದ್ರೂ ಕೆಲಸ ಸಿಕ್ಕಿದ್ರೂ ಸ್ಯಾಡ್ ಆಗಿದ್ದಲ್ಲ, ಹಿಂಗೆ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡ ಕಣಪ್ಪ ಪ್ಲೀಸ್. ಆ್ಯಕ್ಚುಲಿ ಅಪ್ಪ ತೀರ್ಕೊಂಡಿದ್ದು 15 ಡೇಸ್ಗೆ ಅನ್ಸುತ್ತಲ್ಲ ಇದು ಫಿಸಿಕಲ್ ನಡೆದಿದ್ದು? ಫಿಸಿಕಲ್ ನಡೆದಿದ್ದು ಅವಾಗ ಅಕ್ಕ. ಏಪ್ರಿಲ್ 16ಗೆ ನಾನು ಮಾರ್ಚ್ 23 ಅಪ್ಪ ತೀರ್ಕೊಂಡಿದ್ದು. ಏಪ್ರಿಲ್ 16ಕ್ಕೆ ನಾನು ಫಿಸಿಕಲ್ ಇತ್ತು. ರಿಸಲ್ಟ್ ಇವಾಗ ಮೊನ್ನೆ ನನಗೆ ಫೋನ್ ಮಾಡಿದ್ದಿನ ಬಂತಲ್ವಾ? ಹಿಂದಿನ ದಿವಸ ಬಂದಿತ್ತು. ಅಕ್ಟೋಬರ್ 8ಕ್ಕೆ ರಿಸಲ್ಟ್ ಬಂತು. ಸರಿನಪ್ಪ, ಸರಿ. ಇವಾಗ ಟ್ರೈನಿಂಗ್ ಕಾಲ್ ಮಾಡಿದಾರಾ? ಇಂಜೆಕ್ಷನ್ಗೆ ಕೊಟ್ಟಿದ್ದಾರೆ. ಇನ್ನು ಟ್ರೈನಿಂಗ್ ಎಲ್ಲ ಇನ್ನ ಡೇಟ್ ಬಿಟ್ಟಿಲ್ಲ ಅಕ್ಕ. ಸರಿ ಅಪ್ಪ, ಸರಿ. ಅಮ್ಮ ಅಣ್ಣ ತಮ್ಮ ಎಲ್ಲ ಹ್ಯಾಪಿ ಆಗಿದ್ದಾರಾ? ಚೆನ್ನಾಗಿ. ಓಕೆನಪ್ಪ. ನೆಕ್ಸ್ಟ್ ನಿನ್ನ ಗುರಿ ಏನು? ಇಲ್ಲಿ ನಗರನೇ ಪೋಸ್ಟಿಂಗ್ ಅಲ್ವಾ? ಪೋಸ್ಟಿಂಗ್ ಆಗೋದು ನಿಮಗೆ? ಸರಿನಪ್ಪ. ಹಂಗಾದ್ರೆ ಈ ಕಡೆನೇ ಸೆಟ್ಲ್ ಆಗೋದು? ಸರಿನಪ್ಪ, ಆಯಿತು. ಅಮ್ಮ ಎಲ್ಲ ಹ್ಯಾಪಿ ಆಗಿದ್ದಾರಾ? ಅದೇ ಒಂದು ಬೇಜಾರಷ್ಟೇ. ಈಗ ಅದನ್ನು ಒಂದು ಸ್ವಲ್ಪ ಇದಾಗಿ ತಗೊಂಬಿಡಪ್ಪ. ಈಗ ನಾವಾದರೂ ಅಷ್ಟೇ ಅಲ್ವಾ, ಈಗ ನೀವಾದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಅದೊಂದು ಟೈಮು. ಅದು ಟೈಮ್ ಮುಗಿದ್ಮೇಲೆ ಹೋಗ್ಬೇಕಲ್ವ. ಈಗ ಎಲ್ಲ ಇದ್ರೂ ನಿಮ್ಮ ಅಪ್ಪನ ಆಶೀರ್ವಾದ ಇದೆ ಅಂತ ಅಂದ್ಕೊಂಡು ಇದು ಮಾಡಪ್ಪ. ಒಂದೊಂಥರ ಎಷ್ಟು ನಂಗೆ ಇದು ಅಂದರೆ 2025 ನಮ್ಮ ಅಪ್ಪ ಡೆತ್ ಆಗಬೇಕು, ನಂಗೆ ಜಾಬ್ ಸಿಗೋದು ಇದೆ. ಅಷ್ಟೇ ಅಲ್ಲ, ನಿಮ್ಮ ಕಷ್ಟಗಳೆಲ್ಲ ಅವರೇ ತೊಗೊಂಡೋದ್ರು ಅಂತ ಅನಿಸುತ್ತೆ. ಇದನ್ನೊಂಥರ ಸ್ಟ್ರಾಂಗಾಗಿ ಇದು ಮಾಡಪ್ಪ. ನಿಮ್ಮನೆ ಈಗ ಹೆಂಗೂ ಜಾಬ್ ಆಗಿದೆ ಅಲ್ವಾ, ಅಮ್ಮನ ತಮ್ಮನ ಎಲ್ಲ ಚೆನ್ನಾಗಿ ನೋಡಿಕೊಂಡು ನಿಮ್ಮಪ್ಪಂದು ಏನೇನು ಕನಸಿತ್ತು ಎಲ್ಲವನ್ನ ಈಡೇರಿಸು. ಅವಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಖುಷಿ ಆಗುತ್ತೆ. ಹಲೋ, ಬೇಜಾರಾಗ್ಬೇಡ ಕಣಪ್ಪ. ಏನೇ ಇದ್ರು ಫೋನ್ ಮಾಡು, ಓಕೆನಾ? ಫೋನ್ ಮಾಡಿ. ಈ ಕಡೆ ಬರ್ತೀಯಲ್ಲ ಅವಾಗ ಬಪ್ಪ. ಸರಿನಪ್ಪ, ಆಯಿತು. ಅದೇ ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನಿಂಗೊಂದು ಫೋನ್ ಮಾಡಿದೆ. ಒಂದಷ್ಟು ಜನರಿಗೆ ಒಂಥರ ಇನ್ಸ್ಪೈರ್ ಆಗುತ್ತೆ, ಅದಕ್ಕೋಸ್ಕರನೇ ಮಾಡಿದೆ. ಸರಿನಪ್ಪ, ಆಯಿತು. ನಾ ಮತ್ತೆ ಫೋನ್ ಮಾಡ್ತೀನಿ, ಓಕೆನಾ? ನೀವಪ್ಪ ಎಲ್ಲೇ ಇದ್ರೂ ನಿಜಕ್ಕೂ ಖುಷಿ ಪಟ್ಟಿರ್ತಾರೆ. ಅವ್ರು ಯಾವಾಗಲೂ ಖಂಡಿತವಾಗ್ಲೂ ನಿಂಗೆ ಆಶೀರ್ವಾದ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡ, ಓಕೆನಾ? ಸರಿನಪ್ಪ, ಆಯಿತು. ಓಕೆ, ಆಲ್ ದ ಬೆಸ್ಟ್ ಕಣಪ್ಪ. ಓಕೆ, ಬಾಯ್ ಕಣಪ್ಪ, ಬಾಯ್.
ಇದಿಷ್ಟು ಪ್ರತಿಭಾರ ಮಾತುಗಳು. ಸಾಮಾನ್ಯ ಏನಾದರೂ ಒಂದು ಫೇಲ್ಯೂರು 2 ಫೇಲ್ಯೂರು ಆದಾಗ ಬೇಜಾರು ಮಾಡ್ಕೊಂಬಿಡ್ತೀವಿ, ಅದು ಕೈ ಬಿಟ್ಬಿಡ್ತೀವಿ. ಆದರೆ ಇವರು ಕೂಡ ಸಾಕಷ್ಟು ಪ್ರಯತ್ನಪಟ್ಟು ಕೆಲವೊಂದರಲ್ಲಿ ಒಂದೊಂದು ಮಾರ್ಕ್ಸಲ್ಲೆಲ್ಲ ಕೂಡ ಹೋಗಿ ಕೊನೆಗೆ ಬಿಡಬಾರ್ದು ಪ್ರಯತ್ನವನ್ನು ಅಂತ ಅಂದ್ಬಿಟ್ಟು ಈ ಒಂದು ಜಾಬ್ ಆಗಿದೆ. ಖುಷಿಯಾಗಿದ್ದಾರೆ ಪಾಪ. ಅವ್ರಿಗೆ ಅಂದರೆ ಅವ್ರ ತಂದೆ ಇದ್ದಾಗ ಸಿಕ್ಬಿಟ್ಟಿದ್ರೆ ಅವರು ಕೂಡ ನೆಮ್ಮದಿಯಾಗಿರ್ತಿದ್ರು, ಖುಷಿ ಪಡ್ತಾಯಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೊಂದು ಅದೊಂದು ಕೊರಗು. ಅದು ಏನೋ ಮಾಡಿ ನಾವು ಎಷ್ಟೇ ಮಾತಾಡಿದ್ರು ಕೂಡ ಅದನ್ನು ಮತ್ತೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಅವ್ರ ತಂದೆನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇರಲಿ, ನೀವುಗಳು ಅಷ್ಟೇ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಬೇರೆದು ಜಾಬ್ ಮಾಡಿಕೊಂಡು ಸೈಡಲ್ಲಿ ನೀವು ಪ್ರಯತ್ನ ಮಾಡೋವಂಥವ್ರು ಬಿಡಬೇಡಿ ಪ್ರಯತ್ನನ. ಸೊ ನಿಮ್ಮ ಪರಿಶ್ರಮ ಎಲ್ಲ ಅದು 100% ಇದಾಗಿದ್ದರೆ ಖಂಡಿತವಾಗ್ಲೂ ಅದು ಎಲ್ರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ರಿಸಲ್ಟು, ಬಟ್ ಒಂದಷ್ಟು ಜನರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಈಗ ಸದ್ಯಕ್ಕೆ ಯಾವುದೋ ನೋಟಿಫಿಕೇಷನ್ಸ್ ಆ ಥರ ಬರ್ತಾಯಿಲ್ಲ, ಅದ್ರ ವಿಚಾರವಾಗಿಯೇ ಎಲ್ಲ ಸ್ವಲ್ಪ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇತ್ತು, ಗಲಾಟೆ ಎಲ್ಲ ಆಗ್ತಾಯಿದೆ. ಬಟ್ ಆದರೆ ನೆಕ್ಸ್ಟ್ ಏನಾದರೂ ಕನ್ಫರ್ಮ್ ಮಾಡಿದ್ರೆ ನೀವೇನಾದ್ರು ಆಸಕ್ತಿ ಇದ್ದರೆ ನೀವು ಸೈಡ್ ಒಂದು ಪಾರ್ಟ್ ಟೈಮ್ ಆಗಿ ಟ್ರೈ ಮಾಡಿ ಆಸಕ್ತಿ ಇರೋರು ಅಂತ ಹೇಳ್ತೀನಿ. ಇದಿಷ್ಟು ಒಂದಷ್ಟು ಜನರಿಗೆ ಮೋಟಿವೇಶನ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ವಿಚಾರವನ್ನು ತಿಳಿಸ್ದೆ. ಪ್ರತಿಭಾಗೆ ಒಳ್ಳೆಯದಾಗಲಿ, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಅವರ ಅಮ್ಮನ ತಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಅಪ್ಪನ ಏನೇನು ಕನಸಿದೆ ಎಲ್ಲವನ್ನ ಕೂಡ ಈಡೇರಿಸಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.